ಅಧಿಕೃತವಾಗಿ ಪುದುಚೇರಿ ಎಂದು ಕರೆಯಲ್ಪಡುವ ಪಾಂಡಿಚೇರಿ ಫ್ರೆಂಚ್ ಮತ್ತು ಭಾರತೀಯ ಸಂಸ್ಕೃತಿಯ ವಿಶಿಷ್ಟ ಮಿಶ್ರಣಕ್ಕೆ ಹೆಸರುವಾಸಿಯಾದ ದಕ್ಷಿಣ ಭಾರತದ ಒಂದು ಆಕರ್ಷಕ ಪಟ್ಟಣವಾಗಿದೆ. ಒಂದು ಕಾಲದಲ್ಲಿ ಫ್ರೆಂಚ್ ವಸಾಹತುಶಾಹಿಯಾಗಿದ್ದ ಈ ನಗರವು ಇನ್ನೂ ತನ್ನ ವರ್ಣರಂಜಿತ ಕಟ್ಟಡಗಳು, ಸ್ವಚ್ಛ ಬೀದಿಗಳು ಮತ್ತು ಫ್ರೆಂಚ್ ಕಫೆಗಳ ಮೂಲಕ ಯುರೋಪಿಯನ್ ಪ್ರಭಾವವನ್ನು ಪ್ರತಿಬಿಂಬಿಸುತ್ತದೆ. ಅದರ ಪ್ರಶಾಂತ ಕಡಲ ತೀರಗಳು, ರೋಮಾಂಚಕ ಕಫೆಗಳು, ಆಧ್ಯಾತ್ಮಿಕ ವಾತಾವರಣ ಮತ್ತು ವಿಶ್ರಾಂತಿ ಜೀವನ ಶೈಲಿಯೊಂದಿಗೆ ಪಾಂಡಿಚೇರಿ ಶಾಂತಿ ಮತ್ತು ಸಂಸ್ಕೃತಿ ಎರಡನ್ನೂ ಬಯಸುವ ಪ್ರಯಾಣಿಕರಿಗೆ ಪರಿಪೂರ್ಣವಾದ ವಿಹಾರ ತಾಣವಾಗಿದೆ. ನಮಸ್ಕಾರ, ನಾನು ನಿಮ್ಮ ಆದಿತ್ಯ ಕೃಷ್ಣ. ನನ್ನ ವಾಹಿನಿಯಾದಂತಹ ಆದಿತ್ಯಾಸ್ ಒಡಿಸ್ಸಿ ಡೈರೀಸ್ಗೆ ಸ್ವಾಗತ, ಸುಸ್ವಾಗತ. ಮನಕುಲ ವಿನಾಯಕ ದೇವಾಲಯವು ಪುದುಚೇರಿಯ ಅತ್ಯಂತ ಪ್ರಸಿದ್ಧ ಮತ್ತು ಹಳೆಯ ದೇವಾಲಯಗಳಲ್ಲಿ ಒಂದಾಗಿದೆ. ಗಣೇಶನಿಗೆ ಸಮರ್ಪಿತವಾದ ಈ ದೇವಾಲಯವು 1674ರಲ್ಲಿ ಫ್ರೆಂಚ್ ಆಗಮಿಸುವ ಮೊದಲೇ ಅಸ್ತಿತ್ವದಲ್ಲಿತ್ತು ಎಂದು ನಂಬಲಾಗಿದೆ. ಪಾಂಡಿಚೇರಿ ವಿವಿಧ ಆಡಳಿತಗಾರರು ಮತ್ತು ವಸಾಹತುಶಾಹಿ ಶಕ್ತಿಗಳಿಂದ ರೂಪುಗೊಂಡ ಶ್ರೀಮಂತ ಮತ್ತು ವಿಶಿಷ್ಟ ಇತಿಹಾಸವನ್ನು ಹೊಂದಿದೆ. ಪ್ರಾಚೀನ ಕಾಲದಲ್ಲಿ ಈ ಪ್ರದೇಶವು ಚೋಳರು ಮತ್ತು ವಿಜಯನಗರ ಸಾಮ್ರಾಜ್ಯದಂತಹ ಪ್ರಬಲ ದಕ್ಷಿಣ ಭಾರತದ ಸಾಮ್ರಾಜ್ಯಗಳ ಭಾಗವಾಗಿತ್ತು. 16ನೇ ಶತಮಾನದಲ್ಲಿ ಯುರೋಪಿಯನ್ ವ್ಯಾಪಾರಿಗಳು ಮತ್ತು 1674ರಲ್ಲಿ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿಯು ಫ್ರೆಂಚ್ ತಮ್ಮ ಅಸ್ತಿತ್ವವನ್ನು ಸ್ಥಾಪಿಸುವ ಮೊದಲ ಪೋರ್ಚುಗೀಸ್ ಮತ್ತು ಡಚ್ಚರು ಈ ಪ್ರದೇಶವನ್ನು ಸಂಕ್ಷಿಪ್ತವಾಗಿ ನಿಯಂತ್ರಿಸಿದರು. ಪಾಂಡಿಚೇರಿ ಭಾರತದಲ್ಲಿ ಪ್ರಮುಖ ಫ್ರೆಂಚ್ ವಸಾಹತು ವ್ಯಾಪಾರ ಕೇಂದ್ರವಾಗಿ ಅಭಿವೃದ್ಧಿ ಹೊಂದಿತು. 18ನೇ ಶತಮಾನದಲ್ಲಿ ಈ ಪಟ್ಟಣವು ಫ್ರೆಂಚ್ ಮತ್ತು ಬ್ರಿಟಿಷರ ನಡುವೆ ಹಲವಾರು ಯುದ್ಧಗಳಿಗೆ ಸಾಕ್ಷಿಯಾಯಿತು. ಬ್ರಿಟಿಷರು ಅನೇಕ ಬಾರಿ ವಶಪಡಿಸಿಕೊಂಡರು, ಆದರೆ ಅಂತಿಮವಾಗಿ ಫ್ರಾನ್ಸ್ಗೆ ಹಿಂತಿರುಗಿಸಲಾಯಿತು. 1947ರಲ್ಲಿ ಭಾರತ ಸ್ವಾತಂತ್ರ್ಯ ಪಡೆದ ನಂತರವೂ ಪಾಂಡಿಚೇರಿ 1954ರವರೆಗೆ ಫ್ರೆಂಚ್ ನಿಯಂತ್ರಣದಲ್ಲಿತ್ತು. ನಂತರ ಅದನ್ನು ಅಧಿಕೃತವಾಗಿ ಭಾರತಕ್ಕೆ ವರ್ಗಾಯಿಸಲಾಯಿತು. 1962ರಲ್ಲಿ ಇದು ಕಾನೂನುಬದ್ಧವಾಗಿ ಭಾರತೀಯ ಒಕ್ಕೂಟದ ಭಾಗವಾಗಿ ಕೇಂದ್ರಾಡಳಿತ ಪ್ರದೇಶವಾಯಿತು. ಇಂದಿಗೂ ಫ್ರೆಂಚ್ ಪರಂಪರೆಯ ವಾಸ್ತುಶಿಲ್ಪ, ಬೀದಿ ಹೆಸರುಗಳು ಮತ್ತು ಸಂಸ್ಕೃತಿಯಲ್ಲಿ ಗೋಚರಿಸುತ್ತದೆ. ರಾಕ್ ಬೀಚ್ ಎಂದು ಜನಪ್ರಿಯವಾಗಿ ಕರೆಯಲ್ಪಡುವ ಪ್ರೊಮೆನೇಡ್ ಬೀಚ್ ಪುದುಚೇರಿಯ ಅತ್ಯಂತ ಪ್ರಸಿದ್ಧ ಹೆಗ್ಗುರುತುಗಳಲ್ಲಿ ಒಂದಾಗಿದೆ. ಬಂಗಾಳ ಕೊಲ್ಲಿಯ ಉದ್ದಕ್ಕೂ ವ್ಯಾಪಿಸಿರುವ ಈ ಕಲ್ಲಿನ ತೀರವು ಅದರ ಸುಂದರವಾದ ನೋಟಗಳು, ಸೌಮ್ಯವಾದ ಸಮುದ್ರ ತಂಗಾಳಿ ಮತ್ತು ದೀರ್ಘ ನಡಿಗೆಯ ವಾಯುವಿಹಾರಕ್ಕೆ ಹೆಸರುವಾಸಿಯಾಗಿದೆ. ಶ್ರೀ ಔರೋಬಿಂದು ಆಶ್ರಮವು ಪುದುಚೇರಿಯ ಪ್ರಮುಖ ಆಧ್ಯಾತ್ಮಿಕ ಕೇಂದ್ರಗಳಲ್ಲಿ ಒಂದಾಗಿದೆ. 1926ರಲ್ಲಿ ಔರೋಬಿಂದು ಮತ್ತು ಮಿರ್ರಾ ಅಲ್ಫಾಸಾ ಅವರೊಂದಿಗೆ ಸ್ಥಾಪಿಸಿದರು. ಈ ಆಶ್ರಮವು ಜೀವನದ ಆಧ್ಯಾತ್ಮಿಕ ರೂಪಾಂತರದ ಗುರಿಯನ್ನು ಹೊಂದಿರುವ ಸಮಗ್ರ ಯೋಗದ ಅಭ್ಯಾಸಕ್ಕೆ ಸಮರ್ಪಿತವಾಗಿದೆ.
ಬೆಸಿಲಿಕಾ ಆಫ್ ದಿ ಸೇಕ್ರೆಡ್ ಹಾರ್ಟ್ ಆಫ್ ಜೀಸಸ್. ಗೋಥಿಕ್ ಶೈಲಿಯ ವಾಸ್ತುಶಿಲ್ಪ, ಸುಂದರವಾದ ಬಣ್ಣದ ಗಾಜಿನ ಕಿಟಕಿಗಳು ಮತ್ತು ಸಂಕೀರ್ಣವಾದ ಈ ಕಟ್ಟಡ ಹೆಸರುವಾಸಿಯಾದ ಅದ್ಭುತ ರೋಮನ್ ಕ್ಯಾಥೋಲಿಕ್ ಚರ್ಚ್ ಆಗಿದೆ. ಫ್ರೆಂಚ್ ಮಿಷನರಿಗಳಿಂದ ನಿರ್ಮಿಸಲ್ಪಟ್ಟ ಇದು ಪಾಂಡಿಚೇರಿಯಲ್ಲಿ ಯುರೋಪಿಯನ್ ಪ್ರಭಾವವನ್ನು ಪ್ರದರ್ಶಿಸುತ್ತದೆ. ಆರೋವಿಲ್ಲಾ ಪುದುಚೇರಿ ಬಳಿ ಇರುವ ಒಂದು ಅಂತಾರಾಷ್ಟ್ರೀಯ ಪ್ರಾಯೋಗಿಕ ಪಟ್ಟಣವಾಗಿದ್ದು, ಇದನ್ನು 1968ರಲ್ಲಿ ಮಿರಾ ಅಲ್ಫಾಸಾರವರು ಸ್ಥಾಪಿಸಿದರು. ಎಲ್ಲ ದೇಶದ ಜನರು ರಾಷ್ಟ್ರೀಯತೆ, ಧರ್ಮ ಮತ್ತು ರಾಜಕೀಯವನ್ನು ಮೀರಿ ಶಾಂತಿ ಮತ್ತು ಸಾಮರಸ್ಯದಿಂದ ಬದುಕಬಹುದಾದ ಸಾರ್ವತ್ರಿಕ ಪಟ್ಟಣವನ್ನು ರಚಿಸುವ ದೃಷ್ಟಿಕೋನದೊಂದಿಗೆ ಆರೋವಿಲ್ಲಾದಲ್ಲಿರುವ ಅತ್ಯಂತ ಸಾಂಪ್ರದಾಯಿಕ ರಚನೆ ಎಂದರೆ ಮಾತೃಮಂದಿರ, ಉದ್ಯಾನಗಳು, ಸುತ್ತುವರೆದಿರುವ ದೊಡ್ಡ ಚಿನ್ನದ ಗೋಳ, ಧ್ಯಾನ ಮತ್ತು ಆಂತರಿಕ ಪ್ರತಿಬಿಂಬಕ್ಕೆ ಸ್ಥಳವಾಗಿ ಕಾರ್ಯನಿರ್ವಹಿಸುತ್ತದೆ. ಈ ಪಟ್ಟಣವು ಸುಸ್ಥಿರ ಜೀವನ, ಸಾವಯವ ಕೃಷಿ, ಶಿಕ್ಷಣ ಮತ್ತು ಸಾಂಸ್ಕೃತಿಕ ವಿನಿಮಯಕ್ಕೆ ಒತ್ತು ನೀಡುತ್ತದೆ. ಜಾಸ್ಟೆಲ್ ಪಾಂಡಿಚೇರಿ ಒಂದು ಜನಪ್ರಿಯ ಬ್ಯಾಕ್ ಪ್ಯಾಕರ್ ಹಾಸ್ಟೆಲ್ ಆಗಿದ್ದು, ಇದು ಪುದುಚೇರಿ ಪಟ್ಟಣದಿಂದ ಸರಿಸುಮಾರು 8-9 ಕಿಲೋಮೀಟರ್ ದೂರದಲ್ಲಿರುವ ಆರೋವಿಲ್ಲೆಯ ಮುಖ್ಯ ರಸ್ತೆಯಲ್ಲಿದೆ. ಇದು ಏಕಾಂಗಿ ಪ್ರಯಾಣಿಕರು, ಬ್ಯಾಕ್ ಪ್ಯಾಕರ್ಗಳು ಮತ್ತು ಸಾಮಾಜಿಕ ಮತ್ತು ಶಾಂತ ವಾತಾವರಣವನ್ನು ಬಯಸುವ ಗುಂಪುಗಳಿಗಾಗಿ ವಿನ್ಯಾಸಗೊಳಿಸಲಾಗಿದೆ. ಇದಾಗಿದೆ ಪಾಂಡಿಚೇರಿಯ ಪ್ರಯಾಣ ಚಿತ್ರಣ. ಮುಂದಿನ ದೃಶ್ಯದಲ್ಲಿ ಸಿಗುತ್ತೇನೆ. ಅಲ್ಲಿಯ ತನಕ ನೀವು ನೋಡುತ್ತಾ ಇದ್ದೀರಾ ಆದಿತ್ಯಾಸ್ ಒಡಿಸ್ಸೆ ಡೈರೀಸ್. ಧನ್ಯವಾದಗಳು.